ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವೆಂಕಿ ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇವೆ, ಔರಂಗಾಬಾದ್ ವಿಡಿಯೋದಲ್ಲಿ ಹೇಳಿದ್ದೆ. ಹುಬ್ಳಿಯಲ್ಲಿದ್ದಾಗ ನಮ್ಮ ಬ್ರದರ್ ಫೋನ್ ಮಾಡಿದ್ರು, ಬೆಂಗಳೂರಿಗೆ ಲೋಡ್ ಇದೆ, ಬಾ ಲೋಡ್ ಮಾಡ್ಬೇಕು ದೌಡ ಅಂತ ಹೇಳಿದ್ರಲ್ಲ. ಹಾಗಾಗಿ ಬಂದು ಲೋಡ್ ಮಾಡಿದ್ವಿ. ಲೋಡ್ ಎಲ್ಲ ಆಯ್ತು. ಲೋಡಿಂಗ್ ಎಲ್ಲ ವಿಡಿಯೋ ಮಾಡಿಲ್ಲ, ಅರ್ಜೆಂಟ್ ಇತ್ತು. ಅದಕ್ಕೋಸ್ಕರ ಇವತ್ತು ಏನಪ್ಪ ಅಂದ್ರೆ, ಇವತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮಾರ್ಕೆಟಿಂದ ಮೆಣಸಿನ್ಕಾಯಿ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಗಾಡಿ ತೋರಿಸ್ತೀನಿ. ಲೋಡ್ ಮಾಡಿದ್ವಿ. ಇವಾಗ ಲೋಡ್ ಮಾಡಿ ಹಗ್ಗ ತಡ್ಪಲ್ ಹಾಕಿ ಇಲ್ಲಿ ಸೈಡಿಗೆ ನಿಲ್ಸಿದ್ದೀವಿ. ಬಿಲ್ ಕೊಡ್ಬೇಕು. ಎಷ್ಟು ನೀಟಾಗಿ ಲೋಡ್ ಆಗಿದೆ. ಆಮೇಲೆ ಇವತ್ತು ಸ್ವಲ್ಪ ಮಾಲ್ ಕಮ್ಮಿ ಐತೆ. ಪ್ರತಿ ಸರ್ತಿ ಜಾಸ್ತಿ ಇರ್ತೈತೆ, ಹೈಟ್ ಲೋಡ್ ಇರ್ತೈತೆ ನಮ್ಮದು. ಇವತ್ತು ಸ್ವಲ್ಪ ಕಮ್ಮಿ ಐತಿ. ಇದು ನಮ್ಮ ಬ್ರದರ್ ಗಾಡಿ. ಈಗ ಅವ್ರದ್ದು ಗಾಡಿ ಲೋಡ್ ಆಕತಿ. 2 ಗಾಡಿ ಜೊತೆಲಿ ಹೋಗ್ಕೊ. ನಾವು ಬಿಲ್ ಇಸ್ಕೊಂಡು ಊರಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲೇ ಊರಲ್ಲಿ ಮತ್ತೆ ಡೀಸೆಲ್ ಹಾಕಿಸ್ಕೊಂಡು ಬಿಡ್ಬೇಕು. 3 ದಿನ ಆಯ್ತು. ನಿದ್ದಿಲ್ಲ, ಊಟ ಸರಿಯಾಗಿಲ್ಲ. ಜಾಗ ಎಲ್ಲ ಮನೆಗೆ ಹೋಗಿ ಫಸ್ಟು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಅಲ್ಲಿಂದ ಹೊರಡ್ತೀವಿ. ನಮ್ಮ ಬ್ರದರ್ ಗಾಡಿನೂ ಲೋಡ್ ಆಯಿತು. ಅವ್ರಿಗೊಂಚೂರು ಮಾಲ್ ಜಾಸ್ತಿ ಐತಿ ಅವ್ರದ್ದು, ಸ್ವಲ್ಪ ಹಂಗಾಗಿ ಹೈಟ್ ಬಂದೈತಿ. ಇದು ನಮ್ಮ ಗಾಡಿ. 2 ಗಾಡಿ ಇನ್ನೇನು ಹೋಗ್ತೀವಿ ಜೊತೆಲೆ. ಲೋಡ್ ಮಾಡ್ಕೊಂಡು ಬಿಲ್ಲಿಸ್ಕೊಂಡು ಮನೆ ಹತ್ರ ಹೋಗಿ ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಈಗ ಪೆಟ್ರೋಲ್ ಬಂಕಿಗೆ ಬಂದೆ. ಹಾಗೆ ನಮ್ಮ ಗಾಡಿನೂ ತೊಳ್ಕೊಂಡು ಗ್ಲಾಸ್ ಎಲ್ಲ ಕ್ಲೀನಿಗೆ ಒರೆಸ್ಕೊಂಡು ಬಂದು ಇಲ್ಲೇ ಡೀಸೆಲ್ ಹಾಕಿಸಿ ಸೈಡ್ ಹಾಕಿ ನಿಂತ್ಕೊಂಡಿದ್ದೆ. ಯಾಕಪ್ಪ ಅಂತಂದ್ರೆ ಟೈರ್ ಗೀರೆಲ್ಲ ಚೆಕ್ ಮಾಡ್ತಾ ಇದ್ದೀನಿ, ಬ್ಲೂ ಎಲ್ಲ ಕರೆಕ್ಟ್ ಅದಾವಿಲ್ಲ ಅಂತಂದು. ಎಲ್ಲ ಕರೆಕ್ಟ್ ಐತಿ, ರನ್ನಿಂಗ್ನಾಗ ಐತಿ ಗಾಡಿ. ನೋಡ್ಬೋದು ಇಲ್ಲೇ ಗ್ಲಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಡಿಯೋ ನೀರೆಲ್ಲ ತುಂಬ್ಕೊಂಡು ಡೀಸೆಲ್ ಹಾಕಿಸಿದ್ವಿ. ಈಗ ಇಲ್ಲಿಂದ ಬಿಡ್ಬೇಕು. ನಮ್ಮ ಬ್ರದರ್ ಮುಂದೆ ಹೋಗಿದ್ದಾರಂತೆ, ನಾವು ಈಗ ಬಿಡ್ಬೇಕು. ಅವ್ರ ಮುಂದ್ಗಡೆ ಹೋಗಿದ್ದಾರಲ್ಲೇ. ತುಂಬ ಟೈಮ್ ಆಯಿತು. ನಿನ್ನೇನೋ ನಿದ್ದೆ ಎಲ್ಲ ಕಂಟಿನ್ಯೂಸ್ ಗಾಡಿ ಹೊಡಿತಾ ಇದ್ದೀನಿ. ಅದಕ್ಕೋಸ್ಕರ ಮುಂದೆ ಎಲ್ಲರೂ ನಿದ್ದೆ ಬಂದರೆ ಸೈಡ್ ಹಾಕಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ಬೇಕು. ಡೀಸೆಲ್ ಹಾಕಿಸ್ಕೊಂಡು ನಮ್ಮ ಊರಿಂದ ಬಂದ್ವಿ. ಹಂಗೆ ನಮ್ಮಲ್ಲಿ ಬಾಸ್ಗೊಂದು ನಮಸ್ಕಾರ ಮಾಡ್ಕೊಂಡು, ನಮ್ಮ ಬಾಸ್ ಅಂದರೆ ಆಂಜನೇಯ ಸ್ವಾಮಿಗೊಂದು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಈಗ ಹೈವೇ ಎತ್ತಿದ್ವಿ. ಇಲ್ಲಿಂದ ನಾವು ಸ್ಟಾಪ್ ಹೋಗೋದು. ದಾವಣಗೆರೆ ರೀಚ್ ಆದ ಇವಾಗ. ಇಲ್ಲೇ ಒಂದು ಅಂಗಡಿ ಹತ್ರ ಸ್ಟಾಪ್ ಮಾಡಿ ಟೈಮ್ ಪಾಸ್ಗೆ ಅಂತೇಳಿ ಟಿಕೆಟ್ ತಗೊಂಡೆ. ಇವೇ ಚಿತ್ರದುರ್ಗ ರೀಚ್ ಆದ್ವಿ ಇವಾಗ. ನಮ್ಮ ಬ್ರದರ್ ಕಾಲ್ ಮಾಡಿದ್ರು, ಎಲ್ಲಿದ್ದೀಪ ಇನ್ನೂ ಅಂತೇಳಿ. ಅವರು ಮುಂದ್ಗಡೆ ಹೋಗಿದ್ರು ನನಗಿಂತ ಫಸ್ಟೇ. ನಾವು ಊಟ ಮಾಡಿ ಸ್ನಾನ ಮಾಡಿ ಬರೋದು ಲೇಟ್ ಆಯ್ತು. ಅವ್ರು ಆಲ್ರೆಡಿ ಹಿರಿಯೂರು ಟೋಲ್ ಗಿಲ್ದೆಲ್ಲ ತಡೋದು ಹತ್ತತ್ರ ಶಿರಾ ಟೋಲ್ ಹತ್ರ ಹೋಗ್ಯಾರಂತ. ನಾವು ಈಗ ಚಿತ್ರದುರ್ಗ ರಿಂಗ್ ರೋಡ್ ಹತ್ರ ಬಂದೆ. ಹೋಗೋದು ಕಂಟಿನ್ಯೂ. ನಾವು ಹೊಡೆಯೋದು ಯಾವಾಗಲೂ ರೆಗ್ಯುಲರಾಗಿ ಬೆಂಗಳೂರಿಗೆ ಗಾಡಿ ಬಾಡಿಗೆ ಹೊಡೆಯೋದು ಮೆಣಸಿನ್ಕಾಯಿ ಮಾರ್ಕೆಟಿಂದ. ಸೀಸನ್ ಇವಾಗ ಸ್ಟಾರ್ಟ್ ಆಯಿತು. ಇನ್ನು ಮುಂದೆ ಕಂಟಿನ್ಯೂ ಹೋಗ್ತಾ ಇರ್ತೀವಿ. 2026ನೇ ಇಸ್ವಿ ಇದು ಫಸ್ಟ್ ಟ್ರಿಪ್ ಇದು ಬೆಂಗಳೂರಿಗೆ ನಮ್ಮದು. ಹೆಚ್ಚು ಕಡಿಮೆ 3 ತಿಂಗಳಾಗಿತ್ತು ಗಾಡಿ ನಿಂತ್ಕೊಂಡು. ಇವಾಗ ಯಾವಾಗಾದ್ರೂ ಒಂದೊಂದು ಬಾಡಿಗೆ ಬರ್ತಾಯಿತ್ತು. ಅವು ಅಲ್ಲಿ ಲೋಕಲ್ಲು, ಹೊರಗಡೆ ಯಾವ ಬರ್ತಾ ಇರಲಿಲ್ಲ. ಅದೇ ಔರಂಗಾಬಾದು ಈಗ ಒಂದು 2 ತಿಂಗಳಲ್ಲಿ ಕಂಟಿನ್ಯೂ ಒಂದು 3 ಟ್ರಿಪ್ ಹೋಗಿ ಬಂದಂಗೆ ಆಯ್ತು. ನಮಗೆ ಫಿಕ್ಸ್ ಕಾಯಂ ಬಾಡಿಗೆ ಬರೋದಂತಂದ್ರೆ ಮೆಣಸಿನ್ಕಾಯಿ ಆಮೇಲೆ ಖಾರ ಪುಡಿ ಈ ಥರದ್ದೆಲ್ಲ ಬಾಡಿಗೆ ಬರ್ತವೆ. ರೆಗ್ಯುಲರಾಗಿ ಬೆಂಗಳೂರಿಗೆ ಓಡಿಸ್ತೇವೆ ನಾವು. ಈಗ ಹೊಸ ವರ್ಷ 2026ಕ್ಕೆ ಇದು 1ನೇ ಟ್ರಿಪ್ಪು. ಇಲ್ಲಿಂದ ಚಲೋ ಆಯ್ತು ನಮ್ದಿನ್ನು. ಮೆಟೀರಿಯಲ್ ಸ್ವಲ್ಪ ಇದೆ, ಎಲ್ಲ ಫುಲ್ ಲೋಡಾಗಿರ್ತವೆ ಗಾಡಿ. ಇವತ್ತು ಸ್ವಲ್ಪ ಕಡಿಮೆ ಇದೆ ಮಾಲ್. ಆರ್ಡ್ರೇನ ಸ್ವಲ್ಪ ಇತ್ತು ಅಂತೇಳಿ ಅಷ್ಟೇ ಕೊಟ್ಟು ಲೋಡ್ ಮಾಡಿ ಕಳಿಸಿದ್ರು ನಮಗೆ. ಯಾಕೋ ಏನೋ ಜಾಮ್ ಆಗಿದೆ ಅನ್ನಿಸ್ತೈತಿ. ಎಲ್ಲ ಸ್ವಲ್ಪ ಟ್ರಾಫಿಕ್ ಇದೆ, ಗಾಡಿಗಳು ಸ್ಲೋ ಹೋಗ್ತಾ ಇದ್ದಾವೆ ಇಲ್ಲಿ. ಓಕೆ, ಮುಂದೆ ಹೋಗೋಣ ಬನ್ನಿ. ನಿದ್ದೆ ಬಂದಿಲ್ಲ ಅಂದು ಎಲ್ಲಿ ಮಲ್ಕೊಂಡಿಲ್ಲ, ನಾನ್ ಸ್ಟಾಪ್ ಬಂದುಬಿಟ್ಟೆ. ಹಂಗೆ ಇಲ್ಲೇ ತುಮಕೂರು ಹತ್ರ ತುಮಕೂರು ಎಂಟ್ರೆನ್ಸಿಗೆ ಇಲ್ಲಿ ಯಾಕೆ ಬರೋಬ್ಬರಿ ಟ್ರಾಫಿಕ್ ಆಗ್ಬಿಟ್ಟದ. ಗಾಡಿ ಒಂದೊಂದು ಹೆಜ್ಜೆ ಹೊಂಟವು. ನಿಧಾನಕ್ಕೆ ಹೋಗ್ತಾ ಇದ್ದವು ಗಾಡಿ ಮುಂದ್ಗಡೆ. ಏನಾಗೈತೆ ನೋಡ್ಬೇಕು ಮುಂದೆ ಹೋಗಿ. ಇವು ದೊಡ್ಡ ಮಷಿನರಿ ವೆಹಿಕಲ್ಸ್ ಇರ್ತಾವಲ್ಲ, ಮಷಿನರಿ ವೆಹಿಕಲ್ಸು ಎಕ್ಸ್ಕೋರ್ಟ್ ಆಗ್ತಾಯಿದೆ. ಅದನ್ನು ಎಕ್ಸ್ಕೋರ್ಟ್ ಮಾಡೋ ಸಲುವಾಗಿ ಫುಲ್ ರೋಡೆಲ್ಲ ಬಂದ್ ಮಾಡಿಬಿಟ್ಟಾರ. ಹಂಗಾಗಿ ಸರ್ವಿಸ್ ರೋಡ್ನಾಗ ಕಳ್ಸಕತ್ತಾರೆ ಎಲ್ಲ ಗಾಡಿನ. ಸರ್ವಿಸ್ ರೋಡ್ನಾಗ ಇಳಿದು ಹೊಂಟೇವಿ ಈಗ ನಾವು. ಫುಲ್ ಜಾಮ್ ಆಗ್ಬಿಟ್ಟತ್ತಿದ್ದು. ರೋಡ್ ಯಾವಾಗ ಸರಿ ಆಕತ್ತೀವೋ, ಯಾವಾಗ ಬಡ ಓಡಾಡ್ತೀವೋ ಅನ್ನಂಗೆ ಆಗ್ಬಿಟ್ಟತ್ತಿಲ್ಲ. ಒಂದು ದಿನ ಸೀದಾ ಓಡಾಡಿದ್ರೆ ಇನ್ನೊಂದು ದಿನ ಟ್ರಾಫಿಕಲ್ಲಿ ಸಿಕ್ಕಾನದೇ ಬೇರೆ. ಅವು ಉದ್ದುದ್ದ ಫ್ಯಾನಿನ ರೆಕ್ಕೆ ಇರ್ತಾವಲ್ಲ ಗುರು, ಅವನ್ನ ಎಸ್ಕಾಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಬರೀ ಸಿಂಗಲ್ ರೋಡು, ಸರ್ವಿಸ್ ರೋಡಲ್ಲೇ ತಗೊಂಬಂದು ನಿಲ್ಲಿಸಿದ್ದಾರೆ. ಅಪೋಸಿಟ್ ಗಾಡಿಗಳೇ ಪಾಸ್ ಆಗಲ್ಲ. ಏನು ಮಾಡಬೇಕು?
ಈ ಥರ ಮಾಡಿದ್ರು. ರೋಡ್ ಬೇರೆ ಸರಿ ಇಲ್ಲ. ಇಲ್ಲಿ ನಿಂತಿದೆ ನೋಡಿ, ಇಲ್ಲಿ ಕಾಣ್ತಲ್ಲ, ಇದೇ ಥರದ್ದು ಅಲ್ಲಿ ನಿಂತ್ಕೊಂಡಿರೋದಲ್ಲಿ. ಎಷ್ಟಿದಾಗ್ರು ಇವು, ಎಲ್ಲಿಗೆ ಹೋಗ್ತದವು, ಏನು ಮಾಡ್ತದವು ಒಂದು ಗೊತ್ತಾಗಲ್ಲ. ಇವು ತುಂಬಾ ಹೋಗ್ತಾ ಇರ್ತವೆ. ಇಲ್ಲಿ ನೋಡ್ತಾ ಇರ್ತೀವಿ ನಾವು ರೋಡಲ್ಲಿ. ಟೋಲ್ ಪಾಸ್ ಮಾಡಿ ಇಲ್ಲೇ ಮುಂದ್ಗಡೆ ಬಂದು ಟೀ ಕುಡಿಯೋಕೆ ಇಲ್ಲೇ ಸ್ಟಾಪ್ ಮಾಡೀನಿ. ಇನ್ನೂ ನಿದ್ದೇನು ಬಂದಿದ್ದಿಲ್ಲ, ಅದಕ್ಕೋಸ್ಕರ ಸೀದಾ ಯಶವಂತಪುರ ಮಾರ್ಕೆಟಿಗೆ ಅಲ್ಲೇ ಹೋಗಿ ಅನ್ಲೋಡ್ ಪಾಯಿಂಟಿಗೆ ಹೋಗಿ ಮಲ್ಕೊಂಡ್ರಕತಿ ಅಂತಂದು ಟೀಗೆ ಕುಡಿದು ಮತ್ತೆ ಬಿಡ್ತಾನೆ. ಈಗ ಇಲ್ಲಿಂದ ಈಗ ಬಿಡ್ಕೊಂಡು ಮುಂದೆ ಹೊಂಟಾನಿ. ಇದು ಸಿಂಗಲ್ ರೋಡ್, ಸ್ವಲ್ಪ ತುಮಕೂರು ಟೋಲಿಂದ ನೆಲಮಂಗಲ ಟೋಲ್ವರೆಗೂ ಸ್ವಲ್ಪ ರೋಡು ಚೆನ್ನಾಗಿಲ್ಲ, ಕಚ್ಚಾ ರೋಡು. ಆಮೇಲೆ ಸಿಂಗಲ್ ರೋಡು, ಭಾಳ ಟ್ರಾಫಿಕ್ ಇರ್ತದೆ ಈ ರೋಡ್. ಯಾವಾಗ ನೋಡಿದ್ರೂ ಹೋಗೋಣ, ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಹೋಗೋಣ. ಹೋಗಿ ನಮ್ಮ ಅನ್ಲೋಡ್ ಪಾಯಿಂಟಿಗೆ ಹೋಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಮಾಡೋಕ್ಕೆ ಬರ್ತದೆ. ಟೋಲಲ್ಲೆಲ್ಲ ಟೀ ಕುಡಿದು ಮುಂದೆ ಬಂದು ಇಲ್ಲಿ ಫ್ಲೈಓವರ್ ಮೇಲೆ ಹೊಂಟಿದ್ದು ನಾನು. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ಇನ್ನೂ ಆದರೆ ಯಶವಂತಪುರ ಮಾರ್ಕೆಟೇ ಬರ್ತಾಯಿಲ್ಲ. ಕೆಲವೊಂದು ಸರ್ತಿ ಹಂಗೆ ಪುಸ್ತಕಂತ ಬಂದುಬಿಡ್ತೈತಿ. ಈಗ ನೋಡಿ ಇಷ್ಟೊತ್ತಾಯ್ತು ಗಾಡಿ ಹೊಡ್ಯಾಕತ್ತು, ಬಂದ ಇಲ್ಲ ಯಶವಂತಪುರ ಮಾರ್ಕೆಟ್. ನೇತಿ ಬರೀ ಜೋರು ಬರಾಕತ್ತಾವು. ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಇದಕ್ಕೆ ಪಾಸ್ ಮಾಡ್ಕೊಂಡು ಹೋದರೆ ಗುರುಗುಂಟೆಪಾಳ್ಯ ಸಿಗ್ನಲ್ಲು, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಹಿಡ್ಕೊಂಡು ಹೋದರೆ ನಮ್ಮ ಗೇಟ್ ಬರ್ತದೆ. ಆ ಗೇಟ್ ಒಳಗೆ ಹೋಗಿ ಮಕ್ಕೋಬೇಕು. ಪಾರ್ಟಿ ಬೆಳಗ್ಗೆ ಬರ್ತಾರೆ. ಯಶವಂತಪುರ ಮಾರ್ಕೆಟ್ ಮುಟ್ಟಿದ್ದು ಈಗ ನಾನು ಗಾಡಿಯಲ್ಲಿ ನಿಲ್ಲಿಸಿ, ಇನ್ನು ಗಾಡಿನೂ ಒಳಗೆ ಬಿಟ್ಕೊಂಡಲ್ಲಿ ಗೇಟ್ ಓಪನ್ ಆಗಿಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆಕೈತಿ ನೋಡಿ, ಅಲ್ಲಿವರೆಗೂ ಇಲ್ಲೇ ಮಕ್ಕಂದು ಬೆಳಗ್ಗೆ ಎದ್ದು ಗಾಡಿ ಒಳಗೆ ಹಾಕ್ಬೇಕು. ಆಮೇಲೆ ಗಾಡಿ ಖಾಲಿ ಆಕೈತಿ. ನಮ್ಮ ಗಾಡಿಯಲ್ಲಿ ನಿಂತೈತೆ ನೋಡ್ರಿ ಇಲ್ಲಿ ಹಾಕೇನು ಸೈಡಿಗೆ. ಈಗ ಇಲ್ಲೇ ಮಕ್ಕಂದು ಬೆಳಗ್ಗೆ ಎದ್ದು ಆ ಗೇಟ್ ಒಳಗೆ ಹೋಗ್ಬೇಕು, ಎಂಟ್ರಿ ಆಗ್ಬೇಕು ಮಾರ್ಕೆಟ್ ಒಳಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇನ್ನು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್.